ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಕೀರ್ತಿ ಕ್ಲಾಸ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಪಠ್ಯ ಪುಸ್ತಕದ ಭಾಗ ಎರಡರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯ 7 ಈ ಅಧ್ಯಾಯದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಸ್ವಾತಂತ್ರ್ಯ ಹೋರಾಟ ನೋಡಿ, ಅಧ್ಯಾಯದ ಹೆಸರೇ ಹೇಳುವಂತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ನಡೆಸಿದ್ರು ಭಾರತೀಯರು. ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಮೂಲ ಕಾರಣ ಏನು ಅಂದರೆ, 19ನೇ ಶತಮಾನದಲ್ಲಿ ರಾಷ್ಟ್ರೀಯತೆ ಎನ್ನುವ ಪರಿಕಲ್ಪನೆ ಜನರಲ್ಲಿ ಬೆಳೆಯತೊಡಗಿತು. ಈ ರಾಷ್ಟ್ರೀಯತೆಯ ಉದಯ ಜನರಲ್ಲಾದದ್ದರಿಂದ ಅದರ ಪರಿಣಾಮ ನಾವು ಸ್ವಾತಂತ್ರ್ಯ ಹೋರಾಟವನ್ನು ಕಾಣಬಹುದು ಫ್ರೆಂಡ್ಸ್. 19ನೇ ಶತಮಾನದಲ್ಲಿ ರಾಷ್ಟ್ರೀಯತೆ ಎನ್ನುವ ಪರಿಕಲ್ಪನೆ ಜನರಲ್ಲಿ ಬೆಳೆಯತೊಡಗಿತು. ಹಾಗಾದರೆ ಈ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣಗಳೇನು ಅನ್ನೋದನ್ನು ನೋಡೋಣ. ಇದು ತುಂಬ ಇಂಪಾರ್ಟೆಂಟು, 5 ಮಾರ್ಕ್ಸ್ಗೆ ಕೇಳಬಹುದು. 19ನೇ ಶತಮಾನದಲ್ಲಿ ಸಾರಿಗೆ ಮತ್ತು ಸಂಪರ್ಕದ ಅಭಿವೃದ್ಧಿಯಾಯಿತು. ನೋಡಿ, ಬ್ರಿಟಿಷರು ತಮಗನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ 19ನೇ ಶತಮಾನದಲ್ಲಿ ವ್ಯಾಪಾರಕ್ಕೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ರು. ಇದರ ಪರಿಣಾಮ ಭಾರತೀಯರಿಗೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿನ ಜನರ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ತಾರೆ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಜನರ ನಡುವಿನ ಸಮಾನತೆ, ಸ್ವಾತಂತ್ರ್ಯ ಇವುಗಳ ಪರಿಚಯ ಭಾರತೀಯರಿಗೆ ಆಗುತ್ತೆ. ಇದು ಕೂಡ ರಾಷ್ಟ್ರೀಯತೆಯ ಉದಯಕ್ಕೆ ಒಂದು ಮುಖ್ಯವಾದಂತಹ ಕಾರಣ ಅಂತಲೇ ಹೇಳ್ಬಹುದು ಫ್ರೆಂಡ್ಸ್. ನೆಕ್ಸ್ಟ್, ಎರಡನೇದು ಇಂಗ್ಲಿಷ್ ಶಿಕ್ಷಣದ ವಿಸ್ತರಣೆ. ಈ ಬ್ರಿಟಿಷರು ಭಾರತದಲ್ಲಿ ಆಡಳಿತವನ್ನು ನಡೆಸೋದಕ್ಕೆ ಭಾರತೀಯರಿಗೂ ಕೂಡ ಇಂಗ್ಲಿಷ್ ಶಿಕ್ಷಣ ತಿಳಿದಿರಬೇಕು, ಅಥವಾ ವ್ಯಾಪಾರ ಮಾಡಲಿಕ್ಕೆ ಕೂಡ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣದ ಅವಶ್ಯಕತೆ ಇತ್ತು. ಬ್ರಿಟಿಷರು ಭಾರತೀಯರೊಂದಿಗೆ ವ್ಯವಹರಿಸಲು ಇಂಗ್ಲಿಷ್ ಭಾಷೆಯನ್ನು ಭಾರತೀಯರಿಗೂ ಕೂಡ ಕಲಿಯೋದಕ್ಕೆ ಅವಕಾಶವನ್ನು ನೀಡಿದ್ರು. ಇದರಿಂದಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಕಲಿತಂತಹ ಹೊಸ ವಿದ್ಯಾವಂತ ವರ್ಗ ಸೃಷ್ಟಿಯಾಯಿತು. ಬ್ರಿಟಿಷರು ಇದರಲ್ಲಿ ರಾಷ್ಟ್ರೀಯತೆ ಎನ್ನುವ ಪರಿಕಲ್ಪನೆ ಜನರಲ್ಲಿ ಮೂಡೋದಕ್ಕೆ ಪ್ರಾರಂಭವಾಯಿತು. ನೆಕ್ಸ್ಟ್ ಬರೋದು ಸಾಂಸ್ಕೃತಿಕ ಸಂಘಟನೆಗಳ ಹುಟ್ಟು. ನೋಡಿ, ರಾಷ್ಟ್ರೀಯತೆಯ ಉದಯ ಆಗಲಿಕ್ಕೆ ಇದು ಒಂದು ಪ್ರಮುಖವಾದಂತಹ ಕಾರಣ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. 19ನೇ ಶತಮಾನದಲ್ಲಿ ಸಾಂಸ್ಕೃತಿಕ ಸಂಘಟನೆಗಳು ಹುಟ್ಕೊಳ್ತವೆ. ಭಾರತದಲ್ಲಿ ಹಲವಾರು ಹಲವಾರು ಸಂಸ್ಕೃತಿ, ಹಲವಾರು ಭಾಷೆ ಮತ್ತು ಹಲವಾರು ಧರ್ಮಗಳಿರೋದನ್ನು ನಾವು ಕಾಣಬಹುದು ಫ್ರೆಂಡ್ಸ್. ಹೀಗೆ ಎಲ್ಲ ವರ್ಗಗಳು ತಮ್ಮ ಸಂಸ್ಕೃತಿಯ ಬೆಳವಣಿಗೆಗೆ, ತಮ್ಮ ಸಂಸ್ಕೃತಿಯ ಅಸ್ತಿತ್ವಕ್ಕೆ ಸಾಂಸ್ಕೃತಿಕ ಸಂಘಟನೆಗಳನ್ನು ಹುಟ್ಟಿಹಾಕಿದ್ವು. ಇದು ಕೂಡ ರಾಷ್ಟ್ರೀಯತೆಯ ಉದಯಕ್ಕೆ ಒಂದು ಕಾರಣವಾಯಿತು ಫ್ರೆಂಡ್ಸ್. ನೆಕ್ಸ್ಟ್ ಬರೋದು ಬರಗಾಲಗಳು ಮತ್ತು ಬ್ರಿಟಿಷ್ ಆರ್ಥಿಕ ನೀತಿಗಳಿಂದ ಜನರು ನಲುಗಿದ್ರು. ನೋಡಿ, ಆ ಕಾಲದಲ್ಲಿ ಬರಗಾಲಗಳು ಸೃಷ್ಟಿಯಾಗ್ತಾ ಇದ್ವು. ಸುದೀರ್ಘ ಸಮಯದವರೆಗೂ ಬರಗಾಲಗಳು ಸೃಷ್ಟಿಯಾಗ್ತಾ ಇದ್ವು. ಇಂತಹ ಸಮಯದಲ್ಲಿ ಜನರು ಅನ್ನಕ್ಕೂ ಪರದಾಡುವಂತಹ ಸಂದರ್ಭದಲ್ಲಿ ಅವರು ಬ್ರಿಟಿಷರ ಆರ್ಥಿಕ ನೀತಿಗಳಿಂದ ಅವರು ನಲುಗಿದ್ರು. ನೋಡಿ, ಅನ್ನಕ್ಕೆ ಪರದಾಡೋ ಸಂದರ್ಭದಲ್ಲಿ, ಆಹಾರಕ್ಕೆ ಪರದಾಡುವಂತಹ ಸಂದರ್ಭದಲ್ಲಿ ಕಂದಾಯವನ್ನು ಪಾವತಿಸಲೇಬೇಕಿತ್ತು. ಕಂದಾಯವನ್ನು ನೀಡೋದಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅವರಲ್ಲಿದ್ದಂತಹ ದವಸ ಧಾನ್ಯಗಳನ್ನು ಕೂಡ ಬ್ರಿಟಿಷರು ಬಿಡ್ತಾ ಇರಲಿಲ್ಲ. ದವಸ ಧಾನ್ಯಗಳನ್ನು ಕೂಡ ಕಂದಾಯದ ರೂಪದಲ್ಲಿ ಬ್ರಿಟಿಷರು ಸಂಗ್ರಹಿಸ್ತಾ ಇದ್ರು. ಮುಂತಾದ ಆರ್ಥಿಕ ನೀತಿಗಳಿಂದ ಜನರು ನಲುಗಿದ್ರು. ಇದಕ್ಕೆ ಉದಾಹರಣೆ ಅಂದರೆ ರೈತ ಮತ್ತು ಬುಡಕಟ್ಟು ಹೋರಾಟಗಳನ್ನು ನಾವು ಕಾರಣಗಳಾಗಿ ನೋಡಬಹುದು ಫ್ರೆಂಡ್ಸ್. ನೆಕ್ಸ್ಟ್ ಕಾರಣ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ.
1857ರಲ್ಲಿ ಮಹತ್ತರವಾದಂತಹ ಒಂದು ನಿರ್ಣಾಯಕವಾದ ರೀತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ತಮ್ಮ ಪ್ರತಿರೋಧವನ್ನು ತೋರೋದನ್ನು ನಾವು ಕಾಣಬಹುದು ಫ್ರೆಂಡ್ಸ್. ಅದೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದರ ಪರಿಣಾಮವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮವಾಗಿ 1857ರಲ್ಲಿ ಯುದ್ಧ ನಡೀತು. 58ರಲ್ಲಿ ಬ್ರಿಟನ್ನಿನ ಸರ್ಕಾರ ಪ್ರಮುಖವಾದಂತಹ ಘೋಷಣೆಯೊಂದನ್ನು ಹೊರಡಿಸುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟನ್ನಿನ ರಾಣಿ ಭಾರತದ ಆಳ್ವಿಕೆಯನ್ನು ತನ್ನ ನೇರ ಆಳ್ವಿಕೆಗೆ ಒಳಪಡಿಸ್ಕೊಳ್ತಾಳೆ. ನೋಡಿ, ನೆಕ್ಸ್ಟ್ ಬರೋದು ಭಾರತೀಯರಿಗೆ ಶಾಸನಗಳನ್ನು ರೂಪಿಸುವ ಹಕ್ಕನ್ನು ನೀಡಿದ್ರು. 1861ರ ಕಾಯ್ದೆಯು ಭಾರತೀಯರಿಗೆ ಶಾಸನವನ್ನು ರೂಪಿಸುವ ಹಕ್ಕನ್ನು ನೀಡಿತು. ಈ ಮೇಲಿನ ಎಲ್ಲ ಕಾರಣಗಳು ಕೂಡ ಜನರಲ್ಲಿ ರಾಷ್ಟ್ರೀಯತೆ ಎನ್ನುವ ಪರಿಕಲ್ಪನೆಯನ್ನು ಮೂಡಿಸೋದಕ್ಕೆ ಸಹಾಯಕವಾಯಿತು. ಈ ಎಲ್ಲ ಕಾರಣಗಳ ಪರಿಣಾಮವಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಕಲಿತಂತಹ ವಿದ್ಯಾವಂತ ವರ್ಗ ಸೃಷ್ಟಿಯಾಗಿ ರಾಷ್ಟ್ರೀಯತೆ ಎನ್ನುವ ಪರಿಕಲ್ಪನೆಯನ್ನು ಬೆಳೆಸಿ ಪ್ರೋತ್ಸಾಹಿಸುವಲ್ಲಿ, ಜನರಲ್ಲಿ ಮೂಡಿಸುವಲ್ಲಿ ಪ್ರಯತ್ನಿಸಿದರು. ಇದರಿಂದಾಗಿ ರಾಷ್ಟ್ರೀಯತೆ ಎನ್ನುವ ಪರಿಕಲ್ಪನೆ ಜನರಲ್ಲಿ ಆಳವಾಗಿ ಬೇರೂರಲು ಸಹಾಯಕವಾಯಿತು. ಈ ರಾಷ್ಟ್ರೀಯತೆಯ ಪರಿಕಲ್ಪನೆಯ ಮುಂದುವರೆದಂತಹ ಸಾಂಸ್ಥಿಕವಾದಂತಹ ರೂಪವೇ, ಈ ರಾಷ್ಟ್ರೀಯತೆಯ ಪರಿಣಾಮವೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗೋದನ್ನು ನಾವು ಕಾಣಬಹುದು ಫ್ರೆಂಡ್ಸ್. ಅದನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ದು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್.